ಓಕೆ ಎಲ್ರಿಗೂ ಹಾಯ್ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ನೆಲಮಂಗಲದ ರೇಣುಕನಗರದಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮಗೊಂದು ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ನಮಸ್ತೆ. ಚೆನ್ನಾಗಿದ್ದೀರಾ? ಹಾಯ್, ಥ್ಯಾಂಕ್ ಯು. ಓಕೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ ಎಲ್ರು? ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸುಮಲತಾ. ಸುಮಲತಾ. ಏನ್ ಮಾಡ್ಕೊಂಡಿದ್ದೀರಿ? ಐಫೋನ್. ಇವರು ಸರ್ ಅಂಗಡಿ ಮಾಡಿಕೊಂಡಿದ್ದೀವಿ. ಅಂಗಡಿ ಮಾಡ್ಕೊಂಡು. ನಿಮ್ಮ ಹೆಸರು? ಬೈರಣ್ಣ ಅಂತ. ಬೈರಣ್ಣ. ಓಕೆ, ಎಲ್ಲಿ ಯಾವ ಊರು ನಿಮ್ದು? ಇಲ್ಲಿ ರೇಣುಕನಗರ. ಇದೇ ಊರು ನಿಮ್ದು? ಇದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 13 ವರ್ಷ ಆಯ್ತು. 13 ವರ್ಷ ಆಯ್ತಾ? ಮಕ್ಕಳು? ಇಬ್ರು. ಸೊ ಹನಿಮೂನಿಗೆ ಎಲ್ಲಾದ್ರೂ ಹೋಗಿದ್ದೀರಾ ಮೇಡಮ್? ಹನಿಮೂನಿಗೆ ಎಲ್ಲಾದ್ರೂ ಮದುವೆ ದಿವಸದ್ರಲ್ಲಿ? ಕೇರಳಕ್ಕೆ ಹೋಗಿದ್ದು. ಕೇರಳಕ್ಕೆ ಹೋಗಿದ್ದು. ಚೆನ್ನಾಗಿತ್ತ ಕೇರಳ? ನೆಕ್ಸ್ಟ್ ಎಲ್ಲಾದ್ರೂ ಹೋಗೋ ಪ್ಲಾನ್ ಅಲ್ಲಿ ಇದ್ದೀರಾ? ಇಲ್ಲ, ಹೋಗ್ತೀವಿ ನಮ್ಮ ಲೈಟ್. ಹೌದಾ? ಓಕೆ, ಸೂಪರ್. ನಮಸ್ತೆ ಸರ್. ನಮಸ್ತೆ ನಿಮ್ಮ ಹೆಸರು? ಸರ್ ಮಂಜುಳಾ ಸುರೇಶ್ ಅಂತ. ಮಂಜುಳಾ ಸುರೇಶ್. ಎಲ್ಲಿದ್ದಾರೆ ಸುರೇಶ್ ಅವರು? ಸರ್ ಅವ್ರಿಗೊಂದು ಸ್ವಲ್ಪ ಹುಷಾರಿಲ್ಲ, ಮಲಗಿದ್ದಾರೆ, ರೆಸ್ಟ್ ಅಲ್ಲಿ ಹೌದಾ? ಇದ್ದಾರೆ. ಮಕ್ಕಳು? ಸರ್ ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ ಈಗ ಇಂಜಿನಿಯರು. ಮಕ್ಕಳು ಇಬ್ರು, ಒಬ್ಳು ಡೆಂಟಲ್ ಕಂಪ್ಲೀಟ್ ಆಗಿದೆ, ಇನ್ನೊಬ್ಳು ಫಿಸಿಯೋಥೆರಪಿ. ನಿಮ್ದು ಲವ್ ಮ್ಯಾರೇಜ್ ಮೇಡಮ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್? ಎಷ್ಟು ವರ್ಷ ಆಯ್ತು ಮದುವೆ? ಸರ್ ಮದ್ವೆ ಆಗಿ 24 ವರ್ಷ ಆಯ್ತು. 24 ವರ್ಷ ಆಯ್ತಾ? ಹೆಂಗಿದೆ ಮೇಡಮ್ 24 ವರ್ಷ ಜೀವನದ ಪಯಣ? ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ನಾವು 0 ಇಂದ ಹೀರೋ ತರ ಆಗಿ ಜೀವನ ಮಾಡ್ತಿರೋದು. ಓಹೋ, 0 ಇಂದ ಇರೋ ತರ. ಅಂದ್ರೆ 0 ಹೆಂಗಿತ್ತು ಮೇಡಮ್? 0 ಲೈಫ್ ಅಂದ್ರೆ ಬಡತನ. ಅಪ್ಪನ ಮನೇಲಿ ಚೆನ್ನಾಗಿದ್ದು, ಗಂಡನ ಮನೇಲೂ ಮೀಡಿಯಂ ಮಧ್ಯಮ ವರ್ಗದಿಂದ ಬಂದಿರ್ತಕ್ಕಂಥ ಫ್ಯಾಮಿಲಿ. ಈಗ ಒಂದು ಲೆವೆಲ್ ಅಲ್ಲಿ ಚೆನ್ನಾಗಿದೆ. ಹೌದಾ? ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀರಾ? ಹಾ ಮೇಡಮ್. ಸರ್ ಯಾವುದು ಮೇಡಮ್ ತರ? ಸಾರಿ. ಯಾಕೆ ಮೇಡಮ್ ಹಿಂಗ್ ಮಾಡಿ? ಅದು ಆಕ್ಚುಲಿ ನಾನು ಮಹಿಳಾ ಮೋರ್ಚಾ ಅಧ್ಯಕ್ಷರು ಬಿಜೆಪಿಲಿ. ಅದಕ್ಕೆ ನಾನು ಮೇಡಮ್ ತರ ಅದೇ ಬರುತ್ತೆ. ಮೇಡಮ್ ಮೇಡಮ್ ಅಂತ. ರಿಯಾಲಿಟಿ ಶೋ ನಲ್ಲಿ ಲೇಡೀಸ್ ಡ್ರೆಸ್ ಹಾ ಹಾ ಹಾ. ಅಂದ್ರೆ ಈಗಲೂ ಸೀರೆ ಹಾಕೊಂಡು ಬರ್ತೀನಿ ಹಾಗಾದ್ರೆ. ಚೆನ್ನಾಗಿ ಕಾಣ್ತೀರಾ, ತುಂಬಾ ಚೆನ್ನಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ಸೂರಜ್ ಸರ್. ಆರಾಮ್ರಾ? ಆರಾಮ್ ಆರಾಮ್ ಆರಾಮ್. ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ. ಹೌಸ್ ವೈಫ್. ಹೌದು. ಮನೆಯವರು? ಮನೆಯವರು ರುದ್ರಸ್ವಾಮಿ ಅಂತ ಹೇಳಿ ಬಿಸ್ನೆಸ್ ಮಾಡ್ತಾರೆ. ಒಬ್ಬ ಮಗ ಸುಮನ್ ಅಂತ ಹೇಳಿ ಇಂಜಿನಿಯರ್ ಮಾಡ್ತಾ ಇದ್ದಾನೆ, ಬ್ಯಾಂಗ್ಳೂರ್ BMS ಕಾಲೇಜ್ ಬಸವನಗುಡಿ. ಸೊ ನಿಮ್ಗೆ ಎಷ್ಟು ವರ್ಷ ಮದುವೆಗೆ? ಸರ್ 24 ರನ್ನಿಂಗು. ನವೆಂಬರ್ 19 ಬಂದ್ರೆ 24 ಕಂಪ್ಲೀಟ್ ಆಗಿ 25th. ಮನೇಲಿ ಹೆಂಗ್ ಮೇಡಮ್ ಜಗಳ, ಗಂಡ ಹೆಂಡತಿ ಜಗಳ ಇದ್ದದ್ದೇ ಸರ್? ಮಾಮೂಲಿ ಇರುತ್ತೆ ಸರ್, ಅದಿರಲೇಬೇಕು ಅಲ್ವಾ? ಚೆನ್ನಾಗಿದ್ದೀವಿ ಅಂತ ದಯವಿಟ್ಟು ಹೇಳ್ಕೊಬಾರ್ದು. ಹೌದು ಹೌದು ಹೌದು. ಏರು ಪೇರು, ನಲಿವು, ನೋವು, ನಲಿವು ಅವೆಲ್ಲ ಇದ್ದೇ ಇರುತ್ತೆ, ಅವೆಲ್ಲ ಇರಲೇಬೇಕು ಸರ್. ಫ್ಯಾಮಿಲಿ ಒಂದೇ ಸಮ ಇದ್ರೆ ಅದು ಚೆನ್ನಾಗಿರಲ್ಲ. ಅದೆಲ್ಲ ಇರ್ಬೇಕು. ಬಟ್ ನಿಮ್ಮ ಮನೇಲಿ ಯಾರು ಜೋರು? ಯಾರು ಜೋರು? ನಾನೇ ಜೋರು. ಯಜಮಾನ್ರು ಸಾಫ್ಟಾ? ಸಾಫ್ಟ್. ಅಂದ್ರೆ ಒಂದೊಂದು ಟೈಮ್ ಸಿಟ್ಟು ಬಂದ್ರೆ ವೀರಭದ್ರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ರಾಜಮ್ಮ ಪ್ರಕಾಶ್ ಅಂತ. ಹೌದಾ? ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ, ಕಾಶಿ ಹೋಗಿದ್ವಿ. ಎಲ್ಲೋಗಿದ್ರಿ? ಕಾಶಿ. ಕಾಶಿ ವೆದರಿಗ ಗಂಟ್ಲು? ಅದಕ್ಕಾಗಿ ಸ್ವಲ್ಪ. ಹೆಂಗಿದೆ ವೆದರ್? ಚಳಿ ಇದೆ ಮೇಡಮ್, ಬಿಸಿಲಿದೆ ಅಲ್ಲಿ? ಸಿಕ್ಕಾಪಟ್ಟೆ ಬಿಸಿಲು ಸರ್. ಸಿಕ್ಕಾಪಟ್ಟೆ ಬಿಸಿಲ? ಅಯ್ಯೋ, ಅಲ್ಲೇ ನಮ್ಗೆಲ್ರಿಗೂ ಎಫೆಕ್ಟ್ ಆಯ್ತು. ಹೌದಾ? ಹೆಲ್ತ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ಲಿ. ಅಯ್ಯೋ, ಮಳೆನಿಲ್ಲ? ಮಳೆನೇ ಇಲ್ಲ ಸರ್ ಅಲ್ಲಿ. ಬಟ್ ಹೆಂಗೆ ಕಾಶಿ ದೇವ್ರನ್ನ ಚೆನ್ನಾಗಿ ದರ್ಶನ ತುಂಬಾ ಆಯ್ತಾ? ದರ್ಶನ ಚೆನ್ನಾಗಾಯ್ತು. ಚೆನ್ನಾಗಾಯ್ತಾ? ಎಲ್ಲಾ ಕಡೆಗೂ ದರ್ಶನ ಆಯ್ತು. ಅಯೋಧ್ಯೆಗೆ ಹೋಗಿದ್ವಿ. ಓ, ಅಯೋಧ್ಯೆಗೆ ಹೋದ್ರಾ? ಅಯೋಧ್ಯೆಗೆ ಹೋದ್ವಿ. ಸೂಪರ್. ರಾಮನ್ ದರ್ಶನ ಆಯ್ತು. ಹಾ, ತುಂಬಾ ಚೆನ್ನಾಗಿತ್ತು. ನಿಮ್ ರಾಮ ಎಲ್ಲಿದ್ದಾರೆ? ನಮ್ ರಾಮ ಮನೇಲಿದ್ದಾರೆ. ರಿಟೈರ್ ಆಗಿದಾರಾ? ಡಿಪಾರ್ಟ್ಮೆಂಟ್. ಹೌದಾ? ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರಾ? ಡಿಪಾರ್ಟ್ಮೆಂಟ್. ನಿಮ್ ರಾಮ ನಿಮ್ ರಾಮನ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ರಾಮ. ಮಕ್ಕಳು? ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ಇಬ್ಬರಿಗೂ 3 ಜನಕ್ಕೂ ಮದುವೆ ಮಾಡಿದೀನಿ. ಮದುವೆ ಆಯ್ತಾ? ಮದುವೆ ಆಗಿದೆ. ಮೊಮ್ಮಕ್ಕಳು 4 ಜನ ಒಟ್ಟಿಗೆ. 4 ಜನ ಇದ್ದಾರಾ? 4 ಜನ ಇದ್ದಾರೆ. ಸೂಪರ್. ಚೆನ್ನಾಗಿದೆ ಫ್ಯಾಮಿಲಿ ನಮ್ದು. ಚೆನ್ನಾಗಿದ್ಯಾ? ಅದು ನೀವು ಇವತ್ತು ಬಂದಿರೋದು ನಮ್ಗೆಲ್ಲ ತುಂಬಾ ಖುಷಿ. ಥ್ಯಾಂಕ್ ಯು ಮೇಡಮ್. ಓಕೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಚೈತ್ರ ಗಿರೀಶ್ ಕುಮಾರ್. ಎಲ್ಲಿದ್ದಾರೆ ಮನೆಯವರು? ಅವರು ಡ್ರೈವಿಂಗ್ ಕೆಲಸಕ್ಕೆ ಹೋಗಿದ್ದಾರೆ. ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆಗೆ? ನಮ್ದು 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತಾ? ಮಕ್ಕಳು? ಇಬ್ರು ಇದ್ದಾರೆ. ಒಬ್ಳು UKG ಓದ್ತಿದ್ದಾಳೆ, ಒಬ್ಳು 2 ವರ್ಷ ಆಗಿದೆ. ಹೆಂಗ್ ಮೇಡಮ್ ಮನೆಯವರು ತುಂಬಾ ಸಾಫ್ಟ್ ಇದ್ದಾರಾ? ಇಲ್ಲ ಸರ್, ಮೀಡಿಯಂ ಇದ್ದಾರೆ. ಮೀಡಿಯಂ ಇದ್ದಾರಾ? ಮೀಡಿಯಂ ಗಟ್ಟಿದ್ದಾರಾ? ತುಂಬಾ ಮೀಡಿಯಂ ಸಾಫ್ಟ್ ಇದ್ದಾರಾ? ನೀವು ಸಾಫ್ಟ್ ಮೇಡಮ್? ಲೇಡೀಸ್ ಎಲ್ಲಿ ಮೇಡಮ್ ಸಾಫ್ಟ್ ಇರ್ತೀರಾ ನೀವು? ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸೌಮ್ಯ.
ಮದುವೆ ಆಗಿದ್ಯಾ? ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 7 years ಆಯ್ತು ಸರ್. 7 years ಆಯ್ತಾ? ಏನ್ ಮಾಡ್ತಿದ್ದಾರೆ ಯಜಮಾನ್ರು? ಡೆನ್ಸೋ ಕಂಪ್ನಿಗೆ ಹೋಗ್ತಾರೆ. ಹೌದಾ? ಹೆಸರು? ಹರೀಶ್ ಅಂತ. ಮಕ್ಕಳು? ಒಬ್ಬ ಇದ್ದಾನೆ ನರ್ಸರಿ. ನಿಮ್ಮನೇಲಿ ಹೆಂಗೆ ಸರ್ ಯಜಮಾನ್ರು? ಅವರೇನೆ. ಅವರೇ ಸ್ಟ್ರಾಂಗಾ? ನೀವು ಸಾಫ್ಟಾ? ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜುಳಾ ಕುಮಾರಸ್ವಾಮಿ. ಎಲ್ಲಿದ್ದಾರೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಕೆಲಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗಿದ್ದಾರಾ? ಏನ್ ಕೆಲಸ? ಗುಬ್ಬಿ ತೋಟದಪ್ಪ ಮೆಜೆಸ್ಟಿಕ್. ಓಕೆ, ಎಷ್ಟು ಆಯ್ತು ಮೇಡಮ್ ಮದುವೆಗೆ? ನಮ್ದು 19 ವರ್ಷ ಆಯ್ತು. 19 ವರ್ಷ ಆಯ್ತು. ಮಕ್ಕಳು? ಮಕ್ಳು ಇಬ್ಬರಿದ್ದಾರೆ, ಹೆಣ್ಮಕ್ಳು. ಹಾ. ಒಬ್ರು BCA ಮಾಡ್ತಿದ್ದಾರೆ, ಒಬ್ರು 9th ಓದ್ತಿದ್ದಾರೆ. 9th ಓದ್ತಿದ್ದಾರಾ? ಸೊ ನಿಮ್ಮೂರು ಯಾವುದು? ನಮ್ದು ಇಲ್ಲಿ ಮಲ್ರಬಾನ್ವಾಡಿ, ಕೊಟ್ಟಿರೋ ಕನಕೆನಹಳ್ಳಿ. ಹೌದಾ? ಅರೇಂಜ್ ಮ್ಯಾರೇಜಾ? ಹೌದು ಸರ್. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹೆಸರು? ಮಧು. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫು, ಮತ್ತೆ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿದ್ದೀವಿ, ಮಾಜಿ ಅಧ್ಯಕ್ಷರು, ಮತ್ತೆ ಈಗ ಹಾಲಿ ಮೆಂಬರ್. ಹೌದಾ? 1 ವಾರ ಪಂಚಾಯತಿ ಮದುವೆಗೆ ಬರುತ್ತೆ. ನಮ್ದಲ್ಲೇ ಪುರುಷನಹಳ್ಳಿ ಅಂತ. ಹೌದಾ? ಯಜಮಾನ್ರು ರುದ್ರೇಶ್ ಅಂತ, ಬಿಸ್ನೆಸ್ ಮಾಡ್ತಾರೆ. ಮಕ್ಕಳು? ಮಕ್ಕಳು ಒಬ್ನೇ ಮಗ, ಮೆಕ್ಯಾನಿಕಲ್ ಇದು ಮಾಡ್ತಿದ್ದಾರೆ, ತುಮಕೂರು. ಓಕೆ, ಸೂಪರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಮಹಾಲಕ್ಷ್ಮಿ ನನ್ನ ಹೆಸರು. ನಮ್ಮ ಮನೆಯವ್ರು ಸೈಬರ್ ಇದೆ. ಸೈಬರ್ ಇದೆಯಾ? ಮದುವೆಯಾಗಿ 17 ವರ್ಷ ಆಯ್ತು. ಮಕ್ಕಳು? ಒಬ್ಳೆ ಮಗಳು ಅನುಷಾ ಅಂತ, A ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಗೌರಮ್ಮ ಅಂತ. ಗೌರಮ್ಮ. ಏನ್ ಮಾಡ್ಕೊಂಡಿದ್ದೀರಾ? ಮನೆ ಕೆಲಸ ಮಾಡ್ಕೊಂಡಿದ್ದೀವಿ. ಹೌದಾ? ಮನೆಯವರು? ಮನೇಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾರೆ ಸರ್. ನಾವು ತುಂಬಾ ಬಡವರು. ಹೌದಾ? ಮಕ್ಕಳು ಮೇಡಮ್? 4 ಜನ ಅವ್ರೆ. ಏನ್ ಮಾಡ್ತಿದ್ದಾರೆ? ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸ ಮಾಡ್ತಾರಾ? 4 ಜನನೂ ಗಂಡು ಮಕ್ಳೇ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೂಪರ್. ಮತ್ತೆ ಇಲ್ಲಿ ಬಡವರು 4 ಜನ ಗಂಡು ಮಕ್ಳು ಇದ್ಮೇಲೆ ಶ್ರೀಮಂತರೇ, ಬಡವರಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಸರ್. ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ತಾಲೂಕು MB ಐನಹಳ್ಳಿ ಸರ್. ನಮ್ದು ಫುಲ್ ಅಡ್ರೆಸ್ ಇಲ್ಲಿ. ಸೊ ಇಲ್ಲಿರೋದಾ ನೀವು? ನೆಲಮಂಗಲದಲ್ಲಿ ಇರೋದಾ? ಇಲ್ಲೇ ಇದೆ. ಹೌದಾ? ಮನೆಯವರು? ಮನೆಯವರು ಶಿವರಾಜ್ ಕುಮಾರ್, ಅವರು ಜಮೀನ್ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಮೇಡಮ್? ಮಕ್ಕಳು ಇಬ್ರು, ಅಭಿಜಿತ್ ಅಂಜಲಿ ಸರ್. ಓದ್ತಿದ್ದಾರಾ? ಓದಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸರ್. ಹೌದಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ. ನಿಮ್ಮೂರು? ತಿಪ್ಟೂರು ನಮ್ದು. ತಿಪ್ಟೂರಾ? ತಿಪ್ಟೂರಿಂದ ಇಲ್ಲಿ ಕೊಟ್ಟಿದ್ರು. ಹೌದಾ? ಯಾರೆಲ್ಲಿದ್ದೀರಾ ಮನೆಯಲ್ಲಿ? ನಮ್ಮ ಮಗ ನಾವು ಇಬ್ಬರೇ ಇರೋದು. ಹೌದಾ? ಹೌದಾ? ಮಗ ಏನ್ ಮಾಡ್ತಿದ್ದಾರೆ? ಮಗ ಪೀನ್ಯಾಗೆ ಡ್ಯೂಟಿಗೆ ಹೋಗ್ತಾನೆ. ಹೌದಾ? ಡಿಪ್ಲೊಮಾ ಮಾಡ್ಕೊಂಡವನೆ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೇಣುಕಮ್ಮ. ಯಜಮಾನ್ರ ಹೆಸರು? ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್. ಪ್ರೀತಿಯಿಂದ ನಿಮ್ಮ ಯಜಮಾನ್ರ ಹೋಗಿ ಮೇಲೆ ಅಷ್ಟೇ ಪ್ರೇಮ್ ಅಂತ ಕರೆಯೋದು? ಹಂಗೇನಿಲ್ವಾ? ಅವ್ರೇನಂತ ಕರೀತಾರೆ? ಅವರು ಏನಿಲ್ಲ, ಹೋಗಿ ಬರ್ರಿ ಅಂತ. ನೀವೇನಂತ ಕರಿತೀರಾ ಯಜಮಾನ್ರನ್ನ? ಐನವ್ರೆ. ಅವ್ರೇನಂತ ಕರೀತಾರೆ? ರುದ್ರಸ್ವಾಮಿ. ಪೆಟ್ ನೇಮ್ ಅಯ್ಯ ಅಂತೇಳಿ. ಅಯ್ಯ. ಎಲ್ಲರೂ ಅಯ್ಯ ಅಂತಾನೆ ಕರೆಯೋದು. ರುದ್ರಸ್ವಾಮಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಅದಕ್ಕೆ ನಾನು ಅಯ್ಯ ಅಂತ ಕರೆದ್ರೆ ಏಕವಚನದಲ್ಲಿ ಆಗುತ್ತಲ್ವಾ? ಅಯ್ಯನವರೇ ಅನ್ನೋ ಬದಲು ಶಾರ್ಟ್ ಆಗಿ ಐನೋರೇ. ಅವ್ರೇನಂತ ಕರೀತಾರೆ? ಅವರು ಹೋಗಿ ಬನ್ನಿ. ಅವ್ರು ಯಾವತ್ತೂ ಏಕವಚನದಲ್ಲಿ ಹೆಸರಿಟ್ಟು ಕರೆದಿಲ್ಲ ಸರ್. ಗ್ರೇಟ್ ನಮ್. ಯಾಕಂದ್ರೆ ವಿಷ್ಣು ಸರ್ ಬಿಗ್ ಫ್ಯಾನ್ ನಮ್ಮ. ವಿಷ್ಣು ಸರ್ ಬಿಗ್ ಫ್ಯಾನ್. ಅದಕ್ಕೋಸ್ಕರ ಬಹಳ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇದುವರೆಗೂ ನನ್ನ ಹೋಗಿ ಬಾರಿ ಅಂತ ಕರೀರಿ ಐನೋರೆ ಒಂದ್ಸರಿ ಆದ್ರು ಅಂದ್ರೆ ಕರೆದಿಲ್ಲ. ಹೌದು, ಎಷ್ಟೇ ಸಿಟ್ಟು ಬರ್ಲಿ ರೀ ಹೋಗಿ ಬನ್ನಿ ಅಂತಲೇ ಕರೆಯೋದು ಈಗಲೂ. ಹೌದು ಸರ್, ಖುಷಿ ಆಗುತ್ತೆ. ಅಂದ್ರೆ ಅದು ಡೈಲಾಗ್ ಹೇಳ್ತಾರ ವಿಷ್ಣುವರ್ಧನ್ ಸರ್? ಹೌದಾ? ಅವ್ರು ಸ್ವಲ್ಪ ನಡೆಯೋದು ಹಾಗೆ. ಅವರು ವರ್ಕ್ ಮಾಡ್ತಾರಲ್ಲ ಅಲ್ಲೆಲ್ಲ ಹಾಗೆ ಅವ್ರನ್ನ ಕರೆಯೋದು. ಹೌದಾ? ನೀವು ನಡ್ಕೊಂಡ್ ಬರ್ತಾ ಇದ್ರೆ ಸ್ವಲ್ಪ ಹಾಗೆ ಕಾಣ್ತೀಯ ವಿಷ್ಣು ಸರ್ ತರ ಅಂತ. ವಿಷ್ಣುವರ್ಧನ್ ಫ್ಯಾನ್. ವೆರಿ ನೈಸ್, ಸೋ ಸ್ವೀಟ್. ನಿಮ್ಮ ಮನೆಯವ್ರು ಯಾರು ಫ್ಯಾನು? ನಿಮ್ಮ ಫ್ಯಾನಾ? ಸೂಪರ್, ಥ್ಯಾಂಕ್ ಯು. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ರೇಖಾ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಮನೆಯವರು? ಮನೆಯವರು ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಏನವ್ರ ಹೆಸರು? ಯಜಮಾನ್ ಹೆಸರು ಜಗದೀಶ್. ನಿಮ್ಮ ಯಜಮಾನ್ರನ್ನ ಯಾವ ಹೀರೋಗೆ ಹೋಲಿಸ್ತೀರಾ? ನಮ್ಮ ಯಜಮಾನ್ರು ಈ ಥರ, ಈ ಹೀರೋ ಥರ ಅಂತ. ಅವ್ರ ಹೀರೋ ಹೆಸರು ನೆನಪರ್ತಾ ಇಲ್ಲ ಹೋಲಿಸಕ್ಕೆ. ಯಾರು ಮಲಯಾಳಂ ಆ್ಯಕ್ಟರ್ ಇದ್ದಾರೆ ಹಂಗಿದ್ದಾರೆ. ಮಮ್ಮುಟ್ಟಿ ಅಲ್ಲ, ಇನ್ನೊಬ್ರು ಮೋಹನ್ಲಾಲ್. ಮೋಹನ್ಲಾಲ್ ಹೋಲಿಸ್ತೀರಾ? ಓಹೋ, ಸೂಪರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಪಲ್ಲವಿ. ಏನು ಮಾಡ್ಕೊಂಡಿದ್ದೀರಾ? ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ರೀಸೆಂಟ್ ಆಗಿ ಮದುವೆ ಆಯ್ತು. 2 months ಆಯ್ತು. ರೀಸೆಂಟ್ ಆಗಿ ಮದುವೆ ಆಗಿದೆಯಾ? ಓಹೋ, ಅದಕ್ಕೆ ಕಲೆ ಫುಲ್ ಖುಷಿಲಿದ್ದಾರೆ. ರೀಸೆಂಟ್ ಆಗಿ ಮದುವೆ 2 months ಆಯ್ತು. ಎಲ್ಲಿದ್ದಾರೆ ಯಜಮಾನರು? ಡ್ಯೂಟಿಗೆ ಹೋಗಿದ್ದಾರಾ? ಮಂಡಿ ನಡೆಸ್ತಾರೆ. ವೆಜಿಟೇಬಲ್ ಮಂಡಿ ನಡೆಸ್ತಾರೆ. ಹೌದಾ?
ಎಷ್ಟೊತ್ತಿಗೆ ಬರ್ತಾರೆ? 7 o'clock evening. ಓಕೆ, 2 months ಆಯ್ತು. ಎಲ್ಲಾದ್ರೂ ಹೋದ್ರಾ ನಿಮಗೆ ಮದುವೆ ತೋರ್ಸೋದ್ರಲ್ಲಿ? ಫ್ಲಡ್ ಆಯ್ತಲ್ಲ, ಇಲ್ಲ ಹೋಗಿಲ್ಲ. ಫ್ಲಡ್ಗೆ ಹೋಗಿಲ್ವಾ? ಇಲ್ಲ, ವೇನಾಡ್ಗೆ ಹೋಗ್ಬೇಕು ಅಂತಿದ್ವಿ, ಫ್ಲಡ್ ಎಲ್ಲ ಆಯ್ತಲ್ಲ, ಅದಕ್ಕೆಲ್ಲೂ ಹೋಗಿಲ್ವಾ? ಬೇರೆ ನೋಡಿ ಇನ್ನೂ ಹೋಗ್ಬೋದಲ್ವಾ? ಫ್ಲಡ್ ಎಲ್ಲ ಹೋಗ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಚಂದ್ರಮ್ಮ. ಚಂದ್ರಮ್ಮ, ಏನು ಮಾಡ್ಕೊಂಡಿದ್ದೀರಾ? ನಾವೇನು ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದೀವಿ. ಹೌದಾ? ಲೇಡೀಸಾ ಜೆಂಟ್ಸಾ? ಲೇಡೀಸಾ. ಯಜಮಾನ್ರು ಅವ್ರು ಡ್ಯೂಟಿಗೆ ಹೋಗಿದಾರ? ಏನು ಕೆಲಸ ಮಾಡ್ತಾರೆ? ಫ್ಯಾಕ್ಟ್ರಿಗೆ ಹೋಗ್ತಾರೆ. ಹೌದಾ? ಏನು ಅವ್ರ ಹೆಸರು? ಸದಾಶಿವಯ್ಯ. ಮಕ್ಕಳು? ಒಬ್ಳೆ ಮಗಳು, ಮದುವೆ ಆಗಿದೆ, ಈಗ 6 ತಿಂಗಳು ಬಾಪು ಇದೆ. ಹೌದಾ? ನೀವೇನು ತಗೊಳ್ತೀರ ಪ್ರೀತಿ ನಿಮ್ಮ ಯಜಮಾನ್ರನ್ನ? ರೀ ಅಂತ ಕರಿತೀವಿ ಅಷ್ಟೇ. ಪ್ರೀತಿ ಜಾಸ್ತಿ ಆದಾಗ? ಇನ್ನೂ ಜಾಸ್ತಿ ಆದಾಗ? ಅವ್ರೇನು ಅಂತ ಕರೀತಾರೆ ನಿಮ್ಮನ್ನ? ಚಂದ್ರಮ್ಮ ಅಂತ ಕರೀತಾರ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಪ್ರಮೀಳಾ ಅಂತ. ಏನು ಮಾಡ್ಕೊಂಡಿದ್ದೀರಾ? ಸರ್ ನಾವು ಹೌಸ್ ವೈಫ್. ಹೌಸ್ ವೈಫ್. ಮನೆಯವರು ಬಸವೇಶ್ವರ ಇಂಗ್ಲೀಷ್ ಸ್ಕೂಲ್ HM ಆಗಿದ್ದಾರೆ. HM ಆಗಿದ್ದಾರಾ? ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅಕ್ಕ? ಅಣ್ಣ. ಚೆನ್ನಾಗಿದ್ದೀರಾ ಅಕ್ಕ? ಹೌದಣ್ಣ. ಯಾವ ಊರಕ್ಕ ನಿಮ್ಮದು? ಇದೇ ಊರಾ? ಹೆಸರು? ತೇಜಸ್ವಿನಿ ಅಂತ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫಾ? ಮನೆಯವರು? ABBL ಯೂನಿಯನ್ ಎಂಪ್ಲಾಯ್. ಹೌದಾ? ಏನು ಹೆಸರು? ಮಂಜುನಾಥ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಿಮ್ಮದು? ಲವ್ ಕಮ್ ಅರೇಂಜ್. ಓ, ಸೋ ಸ್ವೀಟ್. ಲವ್ ಕಮ್ ಅರೇಂಜ್ ಅಂದ್ರೆ ಹೆಂಗೆ? ಲವ್ ಕಮ್ ಅರೇಂಜ್ ಅಂದ್ರೆ ಹೆಂಗೆ? ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕಥೆ? ಏನಿಲ್ಲ, ನಾನು ಅಲ್ಲೇ ವರ್ಕಿಂಗ್ ಮಾಡ್ತಾ ಇದ್ದಿದ್ದು, ಹಂಗಾಗಿ ನೋಡಿ ಮನೇಲಿ ಕೇಳಿ ಮಾಡ್ಕೊಂಡಿದ್ದು. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ರು? ಫಸ್ಟ್ ಯಾರಿಗೆ ಇಷ್ಟ ಆಯ್ತು? ಅವ್ರಿಗೆ ನಿಮ್ಗೆ? ಅವ್ರಿಗೆನಾ? ಅವ್ರಿಗೆ ಬಂದು ಹೇಳಿದ್ರು? ಏನು ಅಂತ ಹೇಳಿದ್ರು ಅವರು? ನಮಗೆ ಹೇಳಿಲ್ಲ, ಮನೆಯಲ್ಲೇ ಹೇಳಿದ್ರು ಒಂದೇ ಸರಿಗೆ. ನಿಮ್ಮ ಹತ್ರ ಹೇಳಿಲ್ವಾ? ಇಲ್ಲ. ಡೈರೆಕ್ಟ್ ಮನೆಗೆ ಬಂದ್ರ? ಏನು ಡೇರಿಂಗ್ ಮನುಷ್ಯರಿ, ಡೈರೆಕ್ಟ್ ಮನೆಗೆ ಬಂದ್ರಂತೆ? ಫೋನ್ ಮಾಡಿ ಹೇಳಿದ್ರು ಮನೆಯವರಿಗೆ. ಅದು ನಿಮಗೆ ತನ್ನ ಪ್ರೀತಿನ ನಿಮಗೆ ತಿಳಿಸಿಲ್ವಾ ಅಂತ? ಹೆಂಗೆ ಅಂದ್ರೆ ಗೊತ್ತಿತ್ತು, ಇಷ್ಟ ಇದೆ ಅಂತ ಗೊತ್ತಿತ್ತಲ್ವಾ. ಅದೇ ಗೊತ್ತಾದ ಹೆಂಗೆ ಅಂತ? ಹೆಂಗೆ ಅಂದ್ರೆ ಯಾರು ಬಂದು ಫಸ್ಟ್ ಹೇಳಿದ್ದು? ಫಸ್ಟ್ ಹೇಳಿದ್ದು ಅವರೇ ನನಗೆ. ಏನು ಅಂತ ಹೇಳಿದ್ರು? ಮನೆಯಲ್ಲಿ ಕೇಳ್ತೀನಿ, ಇಷ್ಟ ಇದೆ ಅಂತ ಹೇಳಿದ್ದು ಅಷ್ಟೇ. ಬೇರೆ ಏನು ಹೇಳಿಲ್ಲ? ಏನು ಹೇಳಿಲ್ಲ. ಐ ಲವ್ ಯು ಹೇಳಿಲ್ಲ? ಇಲ್ಲ. ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿಲ್ಲ? ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗು ಅಂತ ಹೇಳಿಲ್ಲ? ತಿಂದೇನೇ ಇಲ್ಲ ನಾವು ಮುಂಚೆನೆ, ಮದ್ವೆಗಿನ ಮುಂಚೆ. ಏನ್ ತಿಂದೇ ಇಲ್ಲ? ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿಲ್ಲ. ಹೌದಾ? ಸಂಜೆ ಹೊತ್ತಿಗೆ ಚಾಟ್ಸ್? ಇಲ್ಲ. ಏನಿದು ಲವ್ ಅಕ್ಕ? ಲವ್ ಇದು ಲವ್ ಅಂತಾರ? ಸೊ ಆಗ ಹೇಳಿ ಡೈರೆಕ್ಟ್ ಮನೆಗೆ ಬಂದ್ಬಿಟ್ರು. ಮನೆಯವ್ರು ಏನು ಹೇಳಿದ್ರು? ಓಕೆ ಅಂದ್ರು. ಅಯ್ಯೋ, ಸೊ ಸಕ್ಸಸ್ಫುಲ್ ಲವ್ ಸ್ಟೋರಿ ನಿಮ್ದು. ವೆರಿ ನೈಸ್. ಎಷ್ಟು ವರ್ಷ ಆಯ್ತು ಮದುವೆಗೆ? 10 ವರ್ಷ ಆಯ್ತು. 10 ವರ್ಷ ಆಯ್ತು. ಮಕ್ಕಳು? ಒಬ್ಳೆ ಮಗಳ. ಏನು ಹೆಸರು? ಮಾನ್ವಿ. ಥ್ಯಾಂಕ್ ಯು. ಹಾಯ್ ಸರ್. ಎಲ್ಲಿದ್ದಾರೆ ಯಜಮಾನರು? ಕ್ಲಿನಿಕ್ ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಗಿರಿಸಾಗರ್ ಅಂತ. ಮೊದಲನೇದಾಗಿ ನಾನು ಸಿರಿಗನ್ನಡ ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಟಿವಿ ಆನ್ ಮಾಡೋದು ಸಾಕು, ಬೆಳಗ್ಗೆ ಕೊಲೆ ಆಯಿತು, ರಾಜಕೀಯ ಆಯಿತು, ಅವ್ರ ಕಾಲು ಎಳೆಯೋದು, ಅವ್ರ ಟ್ರೋಲು ಇದೇ ನೋಡ್ತಿದ್ವಿ. ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ಎಲ್ಲರೂ ಅವ್ರವ್ರ ಅನಿಸಿಕೆಗಳನ್ನ ಹೇಳ್ಕೊತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಶ್ವಿನಿ ಗಿರಿಸಾಗರ್. ಯಜಮಾನ ಹೆಸರು ಗಿರಿಸಾಗರ? ಅರುಣ್ ಗಿರಿಸಾಗರ್. ಗಿರಿಸಾಗರ್ ಸರ್ನೇಮು, ಅರುಣ್ ಅಂತ ಹೇಳಿ. ಓಕೆ, ಸೊ ನಿಮ್ಮದು ಅರೇಂಜ್ ಮ್ಯಾರೇಜಾ? ಹಾಂ, ಅರೇಂಜ್ ಮ್ಯಾರೇಜ್. ಅಷ್ಟು ಯೋಚನೆ ಇಲ್ಲ, ಅರೇಂಜ್ ಮ್ಯಾರೇಜ್ ಸರ್. ಹೌದಾ? ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 10 years ಆಯಿತು. 10 years ಆಯ್ತಾ? ಸೂಪರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅಕ್ಕ ನಮಸ್ತೆ. ಓಕೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ರೂಪಾ. ಏನು ಮಾಡ್ಕೊಂಡಿದ್ದೀರಾ? ಫಸ್ಟ್ ವರ್ಕ್ ಮಾಡ್ತಾ ಇದ್ದೆ, ಈಗ ಹೌಸ್ ವೈಫ್. ಹೌದಾ? ಏನು ಮಾಡ್ತಿದ್ದಾರೆ ಯಜಮಾನ್ರು ಫಾರ್ಮಸಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದಾ? ತುಂಬ ಸಾಫ್ಟ್ ಅನ್ಸುತ್ತೆ ನಿಮ್ಮ ಯಜಮಾನ್ರು? ಸೈಲೆಂಟ್ ಆಗಿದ್ದಾಗ ಸಾಫ್ಟ್, ಸಿಟ್ಟು ಬಂದಾಗ ಜೋರಾಗ್ತಾರೆ. ಯಾಕೆ ಸಿಟ್ಟು ಬರೋ ಥರ ಮಾಡ್ತೀರಾ? ಸ್ವಲ್ಪ ಹಾಗೆ, ಮಗಳು ಕಡೆಯಿಂದ ಬರುತ್ತೆ ಸ್ವಲ್ಪ ಸಿಟ್ಟು. ಹೌದಾ? ಓಕೆ, ಸೂಪರ್. ಏನು ಹೆಸರು ಹೇಳಿದ್ರಿ ಅವ್ರದ್ದು? ಕುಮಾರಸ್ವಾಮಿ. ಓಕೆ, ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸೌಭಾಗ್ಯ ಅಂತ. ಸೌಭಾಗ್ಯ. ನೋಡಿ, ನೀವು ಸಿಕ್ಕಿದ್ದೆ ನಮಗೆ ಸೌಭಾಗ್ಯ. ಯಜಮಾನ್ರು ಎಲ್ಲಿದ್ದಾರೆ? ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ತೀರಲ್ವಾ, ಅಮ್ಮ ನೀನು ಸಿಕ್ಕಿದ್ರೆ ನನಗೆ ಸೌಭಾಗ್ಯ ಅಂತ? ಹೌದು ಸರ್. ಹೇಳ್ತಿರ್ತಾರ? ಹೇಳಿಲ್ಲ, ಇವತ್ತು ನೀವು ಹೇಳ್ತಿದ್ದೀರಿ. ಏನು ನಿಮ್ಮ ಯಜಮಾನ್ರ ಹೆಸರು? ನಟರಾಜು ಅಂತ. ನಟರಾಜ? ಯಾಕೆ ಅವ್ರಿಗೆ ಆ ಥರ ಹೆಸರು ನಟರಾಜು ಅಂತ? ಚೆನ್ನಾಗಿದೆ, ಶಿವನ ಹೆಸರಲ್ವಾ? ಹಂಗ. ಓಕೆ, ಏನು ಮಾಡ್ಕೊಂಡಿದ್ದಾರೆ? ಅವರು ಡ್ರೈವರ್ ಸರ್. ಹೌದಾ? ಮಕ್ಕಳು ಮೇಡಮ್? ಮಕ್ಕಳು ಚಿರನ್ವಿ ಅಂತ. ಹಾಯ್ ಅಂತ ಹೇಳು ಚಿರನ್ವಿ. ಹಾಯ್ ಚಿರನ್ವಿ. ಓಕೆ, ಎಷ್ಟು ಜನ ಮೇಡಮ್ ಮದುವೆಗೆ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ನಿಮ್ಮ ಊರು ಯಾವುದು?
ನಮ್ಮೂರು ಕೋಲಾರ ಡಿಸ್ಟಿಕ್ ಮಾಲೂರು. ಹಸ್ಬೆಂಡ್ ಇಲ್ಲೇ ನೆಲಮಂಗಲ. ಓಕೆ ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗರತ್ನ. ನಾಗರತ್ನ. ಯಜಮಾನ್ರ ಹೆಸರು? ಚಂದ್ರಶೇಖರ್. ಮಕ್ಕಳು? ಇಬ್ಬರು. ಮೊಮ್ಮಕ್ಕಳು? ಮೊಮ್ಮಕ್ಕಳು 3 ಅವರೇ. 3 ಜನ ಅವರಾ? ಓಕೆ, ನಿಮ್ಮ ಮಕ್ಕಳ ಹೆಸರು? ಮಕ್ಕಳ ಹೆಸರು ತ್ರಿಶೂಲು, ವರ್ಷ, ಅನುಷಾ. ಓಕೆ ಸೂಪರ್. ನಮಸ್ತೆ ಸರ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಯಜಮಾನ್ರ ಹೆಸರೇನು? ವೆಂಕಟಾಚಲಯ್ಯ. ನೀವು ಪ್ರೀತಿನಿ ಅಂತ ಕರೀತೀರಾ? ವೆಂಕು ಅಂತ ಕರಿತೀರಾ? ಇಲ್ಲ ಸರ್. ವೆಂಕಿ ಅಂತ ಕರಿತೀರಾ? ಇಲ್ಲ ಸರ್. ಮತ್ತೇನು ಅಂತ ಕರೀತೀರಾ? ರೀ ಅಂತ ಕರಿತೀವಿ ಅಷ್ಟೇ. ರೀ ಅಂತ. ಅವ್ರೇನು ಅಂತ ಕರೀತಾರೆ? ಅವ್ರು ಹೋಗೋ ಬಾರೋ ಅಂತಾರೆ. ಹೋಗೋ ಬಾರೋ ಅಂತಾರಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಏನು ನಿಮ್ಮ ಹೆಸರು? NP ಮುಕ್ತಾಂಬಿಕೆ. NP ಮುಕ್ತಾಂಬಿಕೆ. NP ಮುಕ್ತಾಂಬಿಕೆ. ಚೆನ್ನಾಗಿದೆ. ಯಾವ ಊರು? ನಾಗೋಲಿ, ತುಮಕೂರು ಹತ್ರ. ತುಮಕೂರು ಅವರಾ? ಇಲ್ಲಿ ನೆಲಮಂಗಲ. ಯಜಮಾನ್ರ ಊರಾ? ಏನು ನಿಮ್ಮ ಯಜಮಾನ್ರ ಹೆಸರು? ರುದ್ರಮೂರ್ತಿ. ರುದ್ರಮೂರ್ತಿ. ಏನು ಮಾಡ್ತಾರೆ ನಿಮ್ಮ ರುದ್ರಮೂರ್ತಿ? ಇದು ಚೌಟ್ರಿ ಮ್ಯಾನೇಜರ್. ಚೌಟ್ರಿ ಮ್ಯಾನೇಜರ್? ಎಲ್ಲಿ, ಯಾವ ಚೌಟ್ರಿ? ಜಯದೇವಚಿ ವೀರಶೈವ ಭವನ. ಹೌದಾ? ಮಕ್ಕಳು? ಒಬ್ಬನೇ ಮಗ. ಏನು ಹೆಸರು? NR ಗಣೇಶ್. ಏನು ಮಾಡ್ಕೊಂಡಿದ್ದಾರೆ? ಅವ್ರ ಅಂಗಡಿ ಇಟ್ಟಿದ್ದಾರೆ. ಮದುವೆಗಿದೆ ಅವ್ರಿಗೆ? ಆಗಿದೆ. ಇಲ್ಲ, ಅದು ಚೌಟ್ರಿ ಇಲ್ಲ? ಅಲ್ಲ, ಚೌಟ್ರಿ ಆಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರೇಮ. ಪ್ರೇಮ. ಯಜಮಾನ್ರ ಹೆಸರು? ಹನುಮಂತರಾಜು. ನಿಮ್ಗೆ ಎಷ್ಟು ಜನ ಮದುವೆ ಆಗಿ? ನಮ್ಮದು 39. 39 ವರ್ಷ? 39 ವರ್ಷ. ಓಕೆ. ಮಕ್ಕಳು? 3 ಜನ. 3 ಜನ. ಏನು ಮಾಡ್ಕೊಂಡಿದ್ದಾರೆ? ಒಬ್ಳು ಹೆಣ್ಮಗಳು ಮದುವೆ ಮಾಡಿದ್ವಿ. 2 ಗಂಡು ಮಕ್ಕಳು. ಒಬ್ರು ವಾದ್ಯ ಮಾಡ್ತಾರೆ, ತಬಲಾ ವಾದ್ಯ. ಮಗ ಒಬ್ಬ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನಯನ. ನಯನ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫಾ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಗೊತ್ತಾಯ್ತು, ಅದಕ್ಕೆ ಕೇಳಿದೆ. ಎಷ್ಟು ವರ್ಷ ಲವ್ ಮಾಡಿದ್ದೀರಾ? 2 ವರ್ಷ ಲವ್ ಮಾಡಿದ್ದೀನಿ. ಮದುವೆಯಾಗಿ 9 ವರ್ಷ ಆಯ್ತು. ಹೌದಾ? 2 ವರ್ಷ ಲವ್ ಮಾಡಿದ್ದೀರಾ? ಹಾಂ. ಎಲ್ಲಿ ಸಿಕ್ಕಿದ್ರು ಅವರು? ಊರಲ್ಲೇನಾ? ಊರಲ್ಲೇ ಲವ್ ಆಯ್ತಾ? ಹಾಂ. ನಿಮ್ಗೆ ಅವ್ರ ಮೇಲೆ ಆಯ್ತಲ್ಲ, ಅವ್ರಿಗೆ ನಿಮ್ಮ ಮೇಲೆ? ಅವ್ರಿಗೆ ನನ್ನ ಮೇಲೆ ಆಯ್ತು. ಅವ್ರಿಗೆ ನಿಮ್ಮ ಮೇಲೆ ಆಯ್ತಾ? ಏನು ಅಂತ ಹೇಳಿದ್ರು? ನಾನು ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತೀಯಾ ಅಂತ ಕೇಳಿ. ನೀವೇನಂದ್ರಿ? ಯೋಚನೆ ಮಾಡಿ ಹೇಳ್ತೀನಿ ಅಂದೆ. 2-3 ತಿಂಗಳು ಟೈಮ್ ತಗೊಂಡೆ ಯೋಚನೆ ಮಾಡ್ಲಿಕ್ಕೆ. 3 ತಿಂಗಳಾದ್ಮೇಲೆ ಒಪ್ಕೊಂಡು ಮದುವೆ ಆಗಿ 2 ಮಕ್ಳಿದ್ದಾರೆ. ಒಬ್ಳು ಮಗಳಿಗೆ 8 ವರ್ಷ, ಮಗಂಗೆ 2.5 ವರ್ಷ. ಅಲ್ಲ, ನೀವು ಒಪ್ಕೊಳ್ಳೋದಕ್ಕೆ ಮನೆಯವ್ರನ್ನ ಹೆಂಗೆ ಒಪ್ಸಿದ್ರೆ? ಮನೆಯವ್ರಿಗೆ ಅಂದರೆ ನನಗೆ ಅಪ್ಪ ಅಮ್ಮ ಆಲ್ಮೋಸ್ಟ್ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಒಪ್ಕೊಳ್ಳಿಲ್ಲ. ನಾನು ಬಂದು ಮದುವೆ ಆದೆ. ಅತ್ತೆ ಮನೇಲಿ ಒಪ್ಕೊಂಡ್ರು. ಇವಾಗ ಅತ್ತೆ ಮನೇಲಿ ಚೆನ್ನಾಗಿದ್ವಿ. ಹೌದಾ? ಅವ್ರ ಮನೇಲಿ ಒಪ್ಕೊಂಡ್ರಾ? ಹಾಂ, ಒಪ್ಕೊಂಡ್ರು. ಓಕೆ, ಸೂಪರ್. ಖುಷಿಯಾಗಿದ್ದೀರಾ? ಹಾಂ, ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಮ ಹೆಸರು? ಚೈತ್ರ. ಚೈತ್ರ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫಾ? ಮನೆಯವರು? ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಏನು ಹೆಸರು? ಸಾಗರ್ ಅಂತ. ಸಾಗರ್ ಅಂತನಾ? ಮಕ್ಕಳು? 3 ಜನ ಮಕ್ಕಳು. 3 ಜನ ಇದ್ದಾರಾ? ಇವಳ ಹೆಸರು ಪುನರ್ವಿ. ಇನ್ನಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ. ಅವರಿಬ್ರು ಟ್ವಿನ್ಸ್, 1 ಗಂಡು 1 ಹೆಣ್ಣು. ಓಕೆ. ಓಕೆ ಸರ್. ಓಕೆ. ಏನು ನಿಮ್ಮ ಹೆಸರು? ಚಂದ್ರಲೇಖ. ಚಂದ್ರಲೇಖ. ಏನು ಓದ್ತಿದ್ದೀರಾ? 8th ಸ್ಟ್ಯಾಂಡರ್ಡಾ? ಏನು ದೊಡ್ಡಾದ್ಮೇಲೆ ಏನಾಗಬೇಕು ಅಂತಿದ್ದೀರಾ? ಲಾಯರಾ? ಓ, ಸೂಪರ್. ಸೊ ಅಡ್ವೊಕೇಟ್ ಆಗ್ತೀರಾ ದೊಡ್ಡವರಾದ್ಮೇಲೆ? ಪಕ್ಕ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಾನ್ವಿ. ಏನು ಓದ್ತಿದ್ದೀರಾ? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಹರ್ಷ. ಎಲ್ಲಿರೋದು? ಇಲ್ಲಿ ನೆಲಮಂಗಲ ರೇಣುಕನಗರ. ಹೌದಾ? ನೀವೇನಾಗ್ತೀರಾ ದೊಡ್ಡವರಾದ್ಮೇಲೆ? IAS. ಅಯ್ಯೋ, ಲಾಯರ್ ಆಯಿತು, IAS. ಸೂಪರ್. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರೆ ಮೇಡಮ್? ಕೇಸರಿ ಬಾತಾ? ಓಕೆ, ಬನ್ನಿ ಮಾಡುವ. ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀರಾ ಸರ್? ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಕೇಸರಿ ಬಾತ್ ತುಂಬಾ ಇಷ್ಟ. ಅದಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮತ್ತೆ ಸ್ಮೂತ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಡ್ತೀನಿ. ನೀವು ಹೋಟ್ಲಲ್ಲಿ ಭಟ್ರುಗಳು ತಿಂತಾರಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ನಾನು. ಶುರು ಮಾಡುವಾಗ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ನೀರು ಇಟ್ಕೊತಾ ಇದ್ದೀನಿ. ಒಂದು ಕಪ್ಪು ರವೆಗೆ 2.5 ಕಪ್ 3 ಕಪ್ಪು ನೀರು ಹಾಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅದು ಮಳ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡಿರ್ತೀವಿ ಸರ್. ತುಪ್ಪ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಆ ಬಿಸಿ ಆಗಿದ ತಕ್ಷಣ 1 ಕಪ್ ತುಪ್ಪಕ್ಕೆ 1 ಕಪ್ ರವೆ ಹಾಕೊತಾ ಇದ್ದೀನಿ. ಅದು ಚಿರೋಟಿ ರವೆ. ಸ್ವಲ್ಪ ಬಿಸಿ ಆಗಲಿ.
ಇದನ್ನ ಚೆನ್ನಾಗಿ ಇದರಲ್ಲಿ ಡ್ರೈ ಮಾಡೋಣ. ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಅದ್ರ ಜೊತೆಗೇನೆ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಅರ್ಧ ಕಪ್ ಬಾದಾಮಿ ಹಾಕ್ತಾ ಇದ್ದೀನಿ. ಗೋಡಂಬಿ ಬಾದಾಮಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗ್ತಾ ಇರುತ್ತೆ. ಬೇರೆ ಸ್ವೀಟ್ ಮಾಡ್ತೀರಾ ಮೇಡಮ್? ಬೇರೆ ಎಲ್ಲ ಥರ ಸ್ವೀಟ್ ಮಾಡ್ತೀವಿ ಸರ್. ಈಗಂತೂ ಯೂಟ್ಯೂಬಲ್ಲೆಲ್ಲ ಮಾಡ್ಕೊಂಡು ನೋಡಿ ಎಲ್ಲ ಏನು ಬೇಕಾದ್ರೂ ಮಾಡ್ತೀವಿ, ಎಲ್ಲ ಪ್ರಯೋಗ ಮಾಡ್ತಾ ಇರ್ತೀವಿ. ಆಕ್ಚುಲಿ ನಮ್ಮ ಮನೇಲಿ ಏನು ಮಾಡಿಕೊಟ್ರು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ. ಹೌದಾ? ನೀವು ವೆಜ್ ನಾನ್ ವೆಜ್? ವೆಜ್ ಸರ್. ಪ್ಯೂರ್ ವೆಜ್? ಹಾಂ, ಪ್ಯೂರ್ ವೆಜ್ಜು. ನಾವು ಹೋಟ್ಲ್ ಊಟ ಎಲ್ಲ ಕಮ್ಮಿ, ಮನೆ ಊಟ. ಹಾಂ, ನಮ್ಮ ಮನೇಲಿ ಫಂಕ್ಷನ್ ಮಾಡಿದಾಗೆಲ್ಲ ಎಲ್ಲರಿಗೂ ನಾವು ಮನೆ ಊಟನೇ ಮಾಡಿಕೊಡೋದು. ಹೊರಗಡೆ ಹೋಟ್ಲಿಗೆಲ್ಲ ನಾವು ಕೊಡಲ್ಲ. ಎಷ್ಟು 1000 ಜನಕ್ಕೆ ಬೇಕಾದರೂ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ. ಏನೆಲ್ಲ ಸ್ಪೆಷಲ್ ಮಾಡ್ತೀರಿ ವೆಜ್ಜಲ್ಲಿ? ವೆಜ್ಜಲ್ಲಿ ಸರ್ ಜಾಸ್ತಿ ಸ್ಪೆಷಲ್ ನಮ್ಮ ಮನೇಲಿ ಮಕ್ಕಳು ಇಷ್ಟಪಡೋದು ಅಂದರೆ ವೆಜಿಟೇಬಲ್ ಪಲಾವು, ಆಮೇಲೆ ಬಿಸಿಬೇಳೆ ಬಾತು, ಆಮೇಲೆ ಜೀರಾ ರೈಸು. ಅದ್ರ ಜೊತೆಗೆ ಚೆನ್ನಾಗಿರೋ ದಾಲ್ ಮಾಡ್ತೀನಿ. ಜೀರಾ ರೈಸ್ಗೆ ದಾಲ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಒಬ್ಬಟ್ಟು ಇಷ್ಟಪಡ್ತಾರೆ ನಮ್ಮ ಮನೇಲಿ. ಫ್ರೈ ಆಗಿದೆ ಅನ್ಸುತ್ತೆ. ಹಾಂ ಸರ್, ಆಗಿದೆ. ನೀರು ಮಳ್ಳಿದೆ, ಚೆನ್ನಾಗಿ ಸಕ್ಕರೆ ಕರಗೋವಷ್ಟು ಮಳ್ಳಿದ್ರೆ ಸಾಕು. ಆ ನೀರನ್ನು ಇದಕ್ಕೆ ಗ್ಯಾಸ್ ಕಮ್ಮಿ ಮಾಡಿ, ಕಮ್ಮಿ ಫುಲ್ಲು ಕಮ್ಮಿ ಆಯಿತು. ಅದು ತಳ ಬಿಡೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು, ಗಂಟಾಗಬಾರ್ದು. ಫ್ರೈ ಮಾಡಿರೋದ್ರಿಂದ ಅದು ಗಂಟು ಆಗೋದು ಇಲ್ಲ. ಸ್ವಲ್ಪ ಹಿಂಗೆ ಆಡಿಸ್ತಾ ಇದ್ರೆ ಮೇಲಕ್ಕೆ ಹಿಂಗೆ ಹೆದ್ದು ಬರ್ತಾ ಇರುತ್ತೆ. ಅದು ತುಪ್ಪ ಹಾಕಿರ್ತೀವಲ್ಲ, ಅದು ಮೇಲ್ಗಡೆ ಬರಬೇಕು, ಅವಾಗ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಸರ್. ಇದು ಚೆನ್ನಾಗಿ ಕೆಳಗಡೆಯಿಂದ ಹಿಂಗೆ ತಿರುಗ್ತಾ ತಿರುಗ್ತಾ ಕೆಳಗಡೆ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಕೇಸರಿ ಬಾತು. ನಾನು ಇದಕ್ಕೆ ಕಲರ್ ಹಾಕಿಲ್ಲ, ಯಾಕಂದರೆ ಕಲರ್ ಎಲ್ಲ ಇವಾಗ ಫುಡ್ ಕಲರ್ ಎಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಬಿಟ್ಟು ಯಾವುದೇ ಕಲರ್ ಹಾಕ್ದಾಗೆ ಹಾಗೆ ಮಾಡ್ತಾ ಇದ್ದೀನಿ. ನೀವು ಈ ಕೇಸರಿ ಬಾತ್ನ ಮದುವೆ ಆಗಿದ ತಕ್ಷಣ ನಿಮ್ಮ ಹೆಂಡತಿ ಕೈಲೂ ಮಾಡಿಸ್ಕೊತೀನಿ. ಓಕೆ, ಸೊ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡಿರೋಂಥ ಕೇಸರಿ ಬಾತ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಕೇಸರಿ ಬಾತ್. ನಾವು ಆಲ್ಮೋಸ್ಟ್ ತಿಂತೀವಿ, ಆಲ್ಮೋಸ್ಟ್ ಎಲ್ಲರ ಮನೇಲಿ ಮಾಡ್ತಾರೆ. ತುಂಬ ಸಿಂಪಲ್ಲು, ತುಂಬ ಫಾಸ್ಟಾಗಿ ಮಾಡೋದು. ಬಟ್ ಯಾಕೆ ಸಕ್ಕತ್ತಾಗಿದೆ ಅಂದರೆ ತುಪ್ಪ ಚೆನ್ನಾಗಿ ಹಾಕಿ ತುಪ್ಪದಲ್ಲೇ ಕಾಯಿಸಿದ್ದಾರೆ. ಸೊ ಅದು ಭಾಳ ಟೇಸ್ಟ್ ಕೊಡ್ತಿದೆ. ಸೊ ಸಕ್ಕತ್ತಾಗಿದೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಣ್ಣ ನಿನ್ನ ಸೋದರಿಯಣ್ಣ ಮರೆಯದಿರು ಎಂದೆಂದು ಓ ಅಣ್ಣ, ಅಣ್ಣ ನಿನ್ನ ಒಂದೇ ಬಳ್ಳಿಯ ಹೂಗಳು ನಾವು, ಪ್ರೀತಿಯ ನಮಗಾದಾರ, ಒಂದೇ ರಾಗ ಹರಿಸಿರೆ ಈಗ ಪಾವನ ಗಂಗಾಧಾರ, ಪಾವನ ಗಂಗಾಧಾರ. ಅಣ್ಣ ನಿನ್ನ ಸೋದರಿಯಣ್ಣ ಮರೆಯದಿರು ಎಂದೆಂದು ಅಣ್ಣ, ಅಣ್ಣ ನಿನ್ನ. ಸಿರಿತನ ಮಾಯೆ ಬಡತನ ಛಾಯೆ ಶಾಶ್ವತ ಒಂದೇ ಪ್ರೀತಿ, ಸೋದರ ಪಾಶ ಅಳಿಯದ ಆಶಾ ತಂಗಿಯ ಬಾಳಿನ ಜ್ಯೋತಿ,
ನಡೆದರು ದೂರ ಬಾರದು ಪ್ರೀತಿಗೆ ಲೋಪ ತಂಗಿಯ ನೆನೆದು ಉರಿಸುತ್ತಿರಣ್ಣ ನೆನಪಿನ ನಂದಾದೀಪ ನೆನಪಿನ ನಂದಾದೀಪ ಅಣ್ಣ ನಿನ್ನ ಸೋದರಿಯಣ್ಣ ಮರೆಯದಿರು ಎಂದೆಂದು ಓ ಅಣ್ಣ ಅಣ್ಣ ನಿನ್ನ. ಸೂಪರ್ ಸೂಪರ್, ವೆರಿ ನೈಸ್. ಓಕೆ, ಫ್ಯಾಮಿಲಿ ಜಂಕ್ಷನ್ ಮೊದಲನೇ ಆಟ ಮ್ಯೂಸಿಕಲ್ ಚೇರು. ಸೊ ಎಲ್ಲರೂ ಆಟ ಆಡ್ತೀರಾ, ತುಂಬ ಒಂದು ಈಸಿಯ ಗೇಮು. ಪ್ರತಿಯೊಂದು ಈವೆಂಟಲ್ಲಿ ಪ್ರತಿಯೊಂದು ಫಂಕ್ಷನ್ ಆಡುವಂಥ ಗೇಮು. ಸೊ ನಮ್ಮ ಎಲ್ಲ ಲೇಡೀಸ್ ರೆಡಿ ಇದ್ದಾರೆ. ಸೊ ಆಟ ಶುರು ಮಾಡೋಣ. ಮ್ಯೂಸಿಕ್ ಹಾಕಿ ನಡೀತೀರಾ?
ಓಕೆ ನಮ್ಮ ಲಾಸ್ಟ್ ಸೆಗ್ಮೆಂಟ್ ಒಂದೆರಡು ಪ್ರಶ್ನೆಗೆ ಹೇಳ್ತೀನಿ. ಪ್ರಶ್ನೆಗೆ ಎಲ್ಲರೂ ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ಸಾಕು, ಸಿಂಪಲ್. ಮೊದಲನೇ ಪ್ರಶ್ನೆ ನಿಮ್ಮ ಮನೆಯವ್ರ ಬಗ್ಗೆ. ನಿಮ್ಮ ಮನೆಯವರಲ್ಲಿರೋ ಒಂದು ಗುಡ್ ಕ್ವಾಲಿಟೀಸ್, ಏನು ವಿಷಯ ನಿಮ್ಗೆ ಅವ್ರದ್ದು ಇಷ್ಟ ಆಗುತ್ತೆ? ಎರಡೊಂದು ಮೇಡಮ್ ನಿಮಗೆ ಗೊತ್ತಲ್ವಾ, ಮೇಡಮ್ ಯಾಕೆ ಮನೆ ಗೃಹಲಕ್ಷ್ಮಿ ಅನ್ನೋದು? ನಮ್ಮನೆಯವ್ರು ಯಾಕೆ ಇಷ್ಟ ಅಂದರೆ ತುಂಬ ಎಲ್ಲ ವಿಷಯಕ್ಕೂ ನಮ್ಮನ್ನು ತೊಂದರೆ ಕೊಡಲ್ಲ, ಎಲ್ಲ ವಿಷಯದಲ್ಲೂ ಒಪ್ಕೋತಾರೆ, ನಮ್ಮನ್ನು ಯಾವುದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಇವ್ರ ಬಗ್ಗೆ ಮೇಡಮ್ ಯಾಕೆ ಮನೆ ಗೃಹಲಕ್ಷ್ಮಿ? ಅವರು ಮನೆಯಲ್ಲಿ ಎಲ್ಲ ರೀತಿಯಿಂದನೂ ಅವ್ರ ಗಂಡ ಹೆಂಡತಿ ಸಹಬಾಳ್ವೆಯಿಂದ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಮನೆಗೆ ಅವ್ರಿಗೆ ಗೃಹಲಕ್ಷ್ಮಿ. ನಮ್ಮ ಮನೆಯವರು ಏನಕ್ಕೆ ಇಷ್ಟ ಅಂದರೆ ತುಂಬ ಯಾವುದಾದ್ರೂ ಒಂದು ಏನು ಇಲ್ಲದ ವಸ್ತುನ ಕೊಟ್ಟರೆ ಅದನ್ನು ಎಲ್ಲರೂ ಆಕರ್ಷಣೀಯವಾಗಿ ನೋಡಬೇಕು, ಆ ರೀತಿ ಏನಾದರೂ ಹೆಚ್ಚು ರೀತಿ ಕಾಣಿಸೋ ರೀತಿ ಬೆಳಿಬೇಕು ಬೇರೆಯವರು ಅನ್ನೋ ರೀತಿ, ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ರೀತಿ ತುಂಬ ಆಕ್ಟಿವ್ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರು ನನಗೆ ತುಂಬ ಇಷ್ಟ. ಮತ್ತು ನನಗೆ ತುಂಬ ಬೆನ್ನೆಲುಬಾಗಿರೋ ಅಂಥವ್ರು ಅವರೇ. ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಯಜಮಾನರೇ ಕಾರಣ. ಅದಕ್ಕೆ ಅವ್ರು ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ತಂದೆಯೊಬ್ಬರು ಆ ಥರ ಇದ್ದರು, ನನಗೆ ಸಪೋರ್ಟಾಗಿ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿಂದ. ಈಗ ನಮ್ಮ ಯಜಮಾನರು ಆ ಥರ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಅದಕ್ಕೆ ನಂಗೆ ತುಂಬ ಇಷ್ಟ. ನಮ್ಮ ಇವರು ಗೃಹಲಕ್ಷ್ಮಿ ಸುಮಲತಾ ಅವರು ಏನಕ್ಕೆ ಅಂದರೆ ಎಲ್ಲ ರೀತಿಯ ಸಹಬಾಳ್ವೆಯನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ನನ್ನ ತಮ್ಮನ ಹೆಂಡತಿ ಆಗಿರೋದ್ರಿಂದ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯ ಹೆಣ್ಮಗಳಾಗಿ ಬಂದಿರೋದ್ರಿಂದ ಅವಳು ಒಳ್ಳೆಯ ಗೃಹಲಕ್ಷ್ಮಿ ಅಂತ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಯಜಮಾನರು ತುಂಬ ತಾಳ್ಮೆಯ ವ್ಯಕ್ತಿ. ತಾಳ್ಮೆ ಅಂದರೆ ತುಂಬ ತಾಳ್ಮೆ ಇದೆ ಅವ್ರಿಗೆ. ಮತ್ತು ಬೇರೆ ಯಾವುದ್ರ ವಿಷಯದ ಬಗ್ಗೆ ಆಗಲಿ ಬೇರೆಯವ್ರ ಮಾತು ಕೇಳಲ್ಲ. ಅವ್ರ ಓನ್ ಡಿಸಿಷನ್ಸ್, ಸ್ವಂತ ಬುದ್ಧಿ ಉಪಯೋಗಿಸೋವಂಥ ವ್ಯಕ್ತಿ ಅವರು. ಮತ್ತು ಫ್ಯಾಮಿಲಿ ಬಗ್ಗೆ ಬಹಳ ಸೆಂಟಿಮೆಂಟು. ಸಿಂಪಲ್ ಮ್ಯಾನ್. ಅವ್ರ ಆಡಂಬರ ಇಲ್ಲ, ಏನೂ ಆಡಂಬರ ಇಲ್ಲ. ಅವರು ಬಹಳ ಸಿಂಪಲ್ ಮ್ಯಾನ್. ನಮ್ಮ ವಿಷ್ಣು ಸರ್ ಇದ್ರಲ್ಲ ಹಾಗೆ ತುಂಬ ಸಿಂಪಲ್ ಮ್ಯಾನ್. ಅದಕ್ಕೋಸ್ಕರ ತುಂಬ ತಾಳ್ಮೆ ಇದೆ ಅನ್ನೋಕ್ಕೋಸ್ಕರ ನಾವು ತುಂಬ ಇಷ್ಟಪಡ್ತೀನಿ. ಅಯ್ಯವರೇ, ಐ ಲವ್ ಯು. ಸರ್, ನಮ್ಮನೆಯವರು ಎಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ರೂ ಒಂದು ದಿನ ಒಂದು ಕೋಪ ಮಾಡ್ಕೊಂಡವರಲ್ಲ. ಮನೇಲಿ ಬಂದರೂ ಎಲ್ರಿಗೂ ಗೊತ್ತು, ಅಂಕಲ್ ಅಂತ ಯಜಮಾನರು ಸಿಗ್ಬೇಕಾದ್ರೆ ಪುಣ್ಯ ಮಾಡಿದ್ದೀರ ಅಂತಾರೆ. ಆಮೇಲೆ ಜೊತೆಗೆ 40 ವರ್ಷ ನಾವಿಬ್ಬರು ಒಂದು ದಿನ ಜಗಳಾಡಿಲ್ಲ, ಒಂದು ದಿನ ಒಂದು ಸೆಕೆಂಡ್ ಮಾತು ಬಿಟ್ಟಿಲ್ಲ. ಮಗು ಥರ ನೋಡ್ಕೊಂಡಿದ್ದಾರೆ. ಮನೆಯಲ್ಲೂ ಅಷ್ಟೇ, ಪ್ರತಿಯೊಂದಕ್ಕೂ ನಾನು ಇವತ್ತು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಅವರೇ ಕಾರಣ. ಎಷ್ಟೇ ಅರ್ಜೆಂಟ್ ಮೀಟಿಂಗ್ ಹೋದ್ರೂ 10 ನಿಮಿಷಕ್ಕೆ ಕರ್ಕೊಂಡು ಗಾಡೀಲಿ ಹೋಗಿ ಅಟೆಂಡ್ ಮಾಡಿಸ್ತಾರೆ, ಮತ್ತೆ ಬಂದು ಕರ್ಕೊಂಬರ್ತಾರೆ. ಸ್ಕೌಟ್ ಆ್ಯಂಡ್ ಗೈಡ್ ಉಪಾಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಉಪಾಧ್ಯಕ್ಷರು. ನಾನು BJPನಲ್ಲಿದ್ದೀವಿ, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಅಧ್ಯಕ್ಷರು. ಇಂಥ ಟೈಮಲ್ಲಿ ಗಂಟ್ಲು ಹೋಗ್ಬಿಟ್ಟಿದೆ. ನನಗೆ ಅದೇ ಒಂದು ನೋವಾಗ್ತಾ ಇದೆ. ನಾನು ತುಂಬ ಆಕ್ಟಿವು. ಪ್ರತಿಯೊಂದು ಜನಸೇವೆ, ಎಲ್ಲದಕ್ಕಿಂತ ಮೇಲಾಗಿ ಸಮಾಜ ಸೇವೆ. ನನ್ನ ಮನೆಯಲ್ಲೇ ಇರಲ್ಲ, ಯಾವ ಬಡ ಹೆಣ್ಮಗಳು ಬರಲಿ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತೀನಿ ಸರ್. ಪ್ರತಿಯೊಂದರಲ್ಲೂ ನಾನು ಜನಸಂಪರ್ಕದಲ್ಲೇ ಇರ್ತೀನಿ. ಹಂಗಾಗಿ ನಮ್ಮನೆಯವರು ಯಜಮಾನರು ಅಂದರೆ ನನಗೆ ಪ್ರಾಣ. ಅವ್ರಿಲ್ಲದೆ ನಾನಿಲ್ಲ. ಹಂಗಾಗಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ನಾವು ಕೊನೆವರೆಗೂ ಜೊತೆಯಲ್ಲೇ ಇರಬೇಕು ಅಂತ ಇಷ್ಟಪಡ್ತೀನಿ. ಆಮೇಲೆ ಸುಮಾ, ನಮ್ಮ ಭೈರಪ್ಪ ತುಂಬ ಒಳ್ಳೆ ಹುಡುಗಿ. ಆಮೇಲೆ ಜೊತೆಗೆ ಏನೇ ಇರಲಿ, ಇವತ್ತಿಷ್ಟೊತ್ತು ಕೂತಿರೋದು ನಮ್ಮ ಪುಣ್ಯ. ಕೂತಿರೋದು ಕೂತ್ಕೊಳ್ಳೋಲ್ಲ, ಆದರೂ ಇವತ್ತು ನಮಗೋಸ್ಕರ ನಮ್ಮ ಹುಡುಗ ಕೂತವ್ರೆ. ಆಮೇಲೆ ಜನಸೇವೆ, ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಸುಮ್ಮನೆ ಒಳ್ಳೆ ಹುಡುಗಿ. ಹಂಗಾಗಿ ನಾವು ಅವ್ರನ್ನ ತುಂಬ ಇಷ್ಟಪಡ್ತೀವಿ. ಯಾವುದಾದ್ರೂ ಕೆಲಸಕ್ಕೆ ಅಂತ ನಾನು ಮುಂದೆ ಹೋದರೆ ಸರ್ ತುಂಬ ಮೋಟಿವೇಟ್ ಮಾಡ್ತಾರೆ. ಹಾಗೆಯೇ ಏನಾದರೂ ಕಷ್ಟ ಅಂತ ಬಂತು ಅಂದರೆ ನಾನು ಸ್ವಲ್ಪ ವೀಕ್ ಆಗಿಬಿಡ್ತೀನಿ, ಬಟ್ ಅವರೇ ನನಗೆ ಸ್ಟ್ರೆಂತು. ಅದಕ್ಕೆ ನನಗೆ ಅವ್ರು ತುಂಬ ಇಷ್ಟ. ನಮ್ಮ ಮನೆಯವರು ಅಂದರೆ ಅವರು ತುಂಬಾ ಯಾರೇ ಆಗಲಿ ತುಂಬ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅವ್ರಿಗೆ. ನನಗೂ ಅಷ್ಟೇ, ಏನೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಮನೆಯವರು ಅಂದರೆ ನನಗೆ ಯಾಕೆ ಇಷ್ಟ ಅಂದರೆ, ನಾನು ಫಸ್ಟು ಹೌಸ್ ವೈಫ್ ಅಂದರೆ ಮನೆಯಲ್ಲಿ ತುಂಬ ಇರೋದಕ್ಕೆ ಇಷ್ಟಪಡ್ತಾ ಇದ್ದೆ. ನಾನು ಇವತ್ತು ರಾಜಕೀಯದಲ್ಲಿದ್ದೀನಿ, ಅಲ್ಲೆಲ್ಲ ಗುರುತಿಸ್ಕೊಂಡಿದ್ದೀನಿ. ಹಳ್ಳಿನಲ್ಲಿ ಯಾರಿಗಾದ್ರೂ ಸಹಾಯ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇನೇ. ಮತ್ತು ನಾವೆಲ್ಲ ಅಕ್ಕ ತಂಗಿದಿರು ಜೊತೆಯಲ್ಲಿದ್ದೀವಿ ಅಂದರೆ ಅದಕ್ಕೆ ಸಪೋರ್ಟ್ ಕೂಡ ಅವರೇನೇ, ನಮ್ಮ ಶಕ್ತಿನೇ ಅವರು. ಹಾಗಾಗಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಇನ್ನು ಸುಮಲತಾ ಅವ್ರ ಬಗ್ಗೆ ಮತ್ತು ಅವ್ರ ಬಗ್ಗೆ ಹೇಳೋದಾದರೆ, ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥದ್ದು ಏನೇ ಒಂದು ಫಂಕ್ಷನ್ ಮಾಡಬೇಕು, ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತಂದರೂ ಫೋನ್ ಮಾಡಿ ಕರೀತಾರೆ. ಈ ಥರ ಇದೆ ಬನ್ನಿ ಅಂತ 4-6 ಜನಕ್ಕೆ ಅವ್ರು ಏನಿದೆ ಅದನ್ನು ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ಸುಮಲತಾ ಮತ್ತು ಅವರಲ್ಲಿ ಇಷ್ಟ ನನಗೆ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಂದ್ರೆ ತುಂಬ ಇಷ್ಟ ನನಗೆ. ಅವ್ರು ಬರ್ತಾರಪ್ಪ, ನಾವು ಬರ್ತೀವಪ್ಪ ಥರ ದುರಾಸೆ ಇಲ್ಲ.
ಎಷ್ಟರಲ್ಲಿದ್ದೀವೋ ಅಷ್ಟರಲ್ಲಿ ಖುಷಿ ಪಡಬೇಕು, ನಾವು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಪ್ರಿಫೆನ್. ನಮ್ಮ ಮನೆಯವರು ಅಂದರೆ ನಮಗೆ ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದ್ರೂ ಯಾವ ವಿಷಯದಲ್ಲಾದ್ರೂ ಒಂದು ಯಾವ ಇದುವರೆಗೂ ಆದ್ರೂ ಯಾವತ್ತೂ ಸುಳ್ಳು ಹೇಳಿಲ್ಲ. ಅದಕ್ಕೋಸ್ಕರ ನನಗೆ ಅವ್ರ ಮೇಲೆ ಲವ್ ಸರ್. ಸುಮಲತಾ ಅಂದರೆ ಬೈರಣ್ಣ ಅಂದರೆ ಅವರು ಪಾರ್ವತಿ ಶಿವ ಇದ್ದಂಗೆ ಸರ್. ಅವ್ರು ತುಂಬ ಹೆಲ್ಪೇ ಮಾಡ್ತಾರೆ, ತುಂಬ ಒಳ್ಳೆ ಜನ ಸರ್ ಅವರು. ನಮ್ಮ ಮಗನು ಚೆನ್ನಾಗಿ ನೋಡ್ಕೊತಾನೆ, ಎಲ್ಲೂ ಕಳ್ಸಲ್ಲ ಕೆಲಸಕ್ಕೆ, ಮನೆಯಲ್ಲಿ ಚೆನ್ನಾಗಿ ನೋಡ್ಕೊತಾನೆ, ರೇಷನ್ ಎಲ್ಲ ತಂದು ಹಾಕ್ತಾನೆ, ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಮನೆಯಲ್ಲೇ ಇದ್ದೀವಿ, ಎಲ್ಲೂ ಹೋಗ್ತೀವಿ. ಮನೆಯವ್ರು ಯಾಕೆ ಇಷ್ಟ ಅಂತಂದರೆ ಎಲ್ಲರ ಜೊತೆಲೂ ಚೆನ್ನಾಗೇ ಇದು ಮಾಡ್ತಾರೆ. ಮನೆಯವರು ಯಾರು ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲರೂ ಹೆಂಗೆ ಇದು ಮಾಡ್ತಾರೆ, ನಮ್ಮನ್ನು ಇದು ಮಾಡ್ತಾರೆ. ನಿಮ್ಮ ಫ್ರೆಂಡ್ಸಿಗೆ ಹೊರಗಡೆನೆ, ಒಳಗಡೆ ಹೆಂಡತಿ ಮಕ್ಕಳು ಮತ್ತು ಅದು ಬೇರೆನೆ. ಹಾಗಾಗಿ ಅವ್ರು ತುಂಬ ಇಷ್ಟ. ನಮ್ಮ ಮನೆಯೊಳಗೆ ಎಲ್ಲ ನಾವು ಫಂಕ್ಷನ್ಗೆ ಹೋದ್ರೂ ಏನಕ್ಕೆ ಹೋಗಿದ್ಯಾ, ಯಾಕೆ ಹೋದೆ ಅಂತ ಏನು ಕೇಳಲ್ಲ. ಅವರು ಗುಣ ಚೆನ್ನಾಗೈತೆ, ಎಲ್ಲ ಕೂತಿ ಫ್ರೆಂಡ್ ಮನೆಗೆ ಹೋಗ್ತಾರೆ, ಇನ್ನೆಲ್ಲೂ ಹೋಗಲ್ಲ ಅಂತ ಒಳ್ಳೆಯರು ಅಂತ ನಮ್ಮ ದೋಸ್ತ ಅಷ್ಟೆ. ದೇವ್ರ ಹತ್ರ ಸುಳ್ಳು ಮೋಸ ಅನ್ನೋದಿಲ್ಲ. ನಮ್ಮ ಈ ಥರ ಫಂಕ್ಷನ್ಗಳಿಗೆಲ್ಲ ಹೋಗಿ ಅಂತ ಕಳಿಸ್ತಾರೆ, ಅದಕ್ಕಾಗಿ ತುಂಬ ಇಷ್ಟ. ಸುಮಲತಾ ನನ್ನ ಫ್ರೆಂಡು, ಅವರು ಮನೆ ಗೃಹಲಕ್ಷ್ಮಿ ಮೇಲೆ ಎಲ್ಲರಿಗೂ ಗೃಹಲಕ್ಷ್ಮಿ ಥರ ಇರ್ತಾರೆ. ನಮ್ಮ ಯಜಮಾನರು ಏನಕ್ಕೆ ನನಗಿಷ್ಟ ಅಂತ ಹೇಳೋದಾದರೆ, ನನಗೆ ಇಷ್ಟ ಅಂದರೆ ಅದು ಸ್ವಾರ್ಥ ಆಗುತ್ತೆ. ಅವರಲ್ಲಿರೋಂಥ ಒಳ್ಳೆ ಗುಣ ಅಂದರೆ ಪ್ರಾಮಾಣಿಕತೆ. ಅವ್ರಿಗೆ ಜನಸೇವೆ ಅಂದರೆ ತುಂಬ ಇಷ್ಟ. ಸೊ ಅವ್ರು ಅದನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದನ್ನು ಚೆನ್ನಾಗಿ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ. ಹಾಗೆ ಪಾಸಿಟಿವ್ ಎನರ್ಜಿ ತುಂಬ ಇದೆ ಅವರಿಗೆ, ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ತುಂಬ ಫ್ರೀಡಮ್ ಅಂದರೆ ಸ್ವತಂತ್ರವಾಗಿರೋಕ್ಕೆ ಬಿಟ್ಟಿದ್ದಾರೆ. ಅದು ನನಗೆ ತುಂಬ ಒಳ್ಳೆಯದು ಸರ್. ಥ್ಯಾಂಕ್ ಯು. ನಮ್ಮ ಯಜಮಾನ ಹೆಸರು ಗೋಪಾಲ್ ಕೃಷ್ಣ ಮತ್ತು ಬೈರಣ್ಣ, 2 ಹೆಸರಿದೆ. ನಂಗೆ ನಮ್ಮ ಯಜಮಾನ್ರು ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ನಮ್ಮ ಮನೇಲಿ ಏನು ಹೇಳಿದ್ರು ಒಂದ್ಸಲಿ ಕೇಳ್ತಾರೆ, ಒಂದ್ಸಲಿ ಕೇಳಲ್ಲ. ಆಮೇಲೆ ಏನು ಮಾಡ್ತೇವೆ, ಆಮೇಲೆ ಏನು ಬೇಕಾದ್ರೆ ಕೇಳಿದ್ದೆಲ್ಲ ತಂದುಕೊಡ್ತಾರೆ. ಅದು ಆಮೇಲೆ ಮಕ್ಕಳು ಏನು ಹೇಳಿದ್ರು ತಂದುಕೊಡ್ತಾರೆ. ಆಮೇಲೆ ನನಗೂ ಅಷ್ಟೇ, ಏನು ಕೇಳಿದ್ರು ತಂದುಕೊಡ್ತಾರೆ. ಆಮೇಲೆ ಇಲ್ಲ ಅಂದರೂ ಪರವಾಗಿಲ್ಲ, ಏನು ತಂದುಕೊಡ್ತಾರೆ. ಅದಕ್ಕೂ ಆಮೇಲೆ ತುಂಬ ಪ್ರೀತಿ ನಮ್ಮ ಮನೆಯವ್ರ ಮೇಲೆ ನನಗೆ. ಅದಕ್ಕೆ ಇಷ್ಟ. ನಮ್ಮ ಮನೆಯವ್ರು ತುಂಬ ಪೇಷನ್ಸು, ನಾನು ಶಾರ್ಟ್ ಟೆಂಪರು, ಅವರು ಪೇಷನ್ಸು ಜಾಸ್ತಿ. ನಾನು ಸ್ವಲ್ಪ ವೈಲೆಂಟು, ಅವರು ಸೈಲೆಂಟು. ಇವರು ಶಿ ಈಸ್ ಮೈ ಫ್ರೆಂಡ್. ನಮ್ಮ ಮನೆಯವರು ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾರೆ ಜೊತೆಲಿ, ಎಲ್ಲೂ ಬಿಟ್ಟು ಕರ್ಕೊಂಡು ಹೋಗಲ್ಲ. ಯಾವ ತಕ್ಕೋದ್ರೂ ಅವ್ರ ಜೊತೆಲೇ ಬರಬೇಕು, ಒಬ್ಬನಿಗೆ ಕಳಿಸಲ್ಲ. ಅದಕ್ಕೆ ಅವ್ರನ್ನ ಇಷ್ಟಪಡ್ತೀನಿ. ನಮ್ಮ ಮನೆಯವರು ಕಷ್ಟಜೀವಿ, ಒಬ್ಬರು ಸುದ್ದಿಗೆ ಹೋಗಲ್ಲ, ಒಬ್ರು ಇದಕ್ಕೆ ಹೋಗಲ್ಲ. ಅವರಾಯಿತು, ಅವ್ರು ಇಷ್ಟ ಆಯಿತು, ಅದರಿಂದ ಅವ್ರಿಗೆ ತುಂಬ ಇಷ್ಟ ನನಗೆ. ನಮ್ಮ ಯಜಮಾನ್ರು ಅಂದರೆ ತುಂಬ ಇಷ್ಟ. ಅವರು ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ, ನಾವು ಸ್ವಲ್ಪ ಸ್ಟ್ರಾಂಗು. ಆದ್ರೂ ಅನುಸರಿಸ್ಕೊಂಡು ಹೋಗ್ತಾರೆ. ಎಲ್ಲ ನೋಡಿದ್ರೆ ಅವತ್ತು ಹೋಗ್ಬಿಟ್ಟು ಬಾವಮ್ಮ ಅಂತಾರೆ. ಸುಮ್ಮನೆ ಅಷ್ಟೇ, ಅಯ್ಯಪ್ಪನೂ ಅಷ್ಟೇ, ಭಾರಿ ಒಳ್ಳೆ ಜನ. ಯಾವ ಜನ ಬಂದರೂ ಏನು ಹೆಲ್ಪ್ ಕೇಳಿದ್ರು ಮಾಡ್ತಾರೆ. ನಮ್ಮ ಮನೆಯವರು ಅಂದರೆ ನಮ್ಗೆ ತುಂಬ ಇಷ್ಟ, ತುಂಬ ತಾಳ್ಮೆ, ತುಂಬ ತಾಳ್ಮೆ. ಆದ್ದರಿಂದ ನಂಗೆ ಅವ್ರು ತುಂಬ ಇಷ್ಟ. ತುಂಬ ತಾಳ್ಮೆ, ಚೆನ್ನಾಗಿ ನೋಡ್ಕೊತಾರೆ, ಅದರಿಂದ ತುಂಬ ಇಷ್ಟ. ತಾಳ್ಮೆ, ನಾನೇ ಸ್ವಲ್ಪ ಸ್ಟ್ರಾಂಗು. ನೀವು ಜಾಸ್ತಿ ಮಾತಾಡ್ಬೇಕು, ಲವ್ ಮ್ಯಾರೇಜ್ ಅಲ್ವಾ? ಬೇರೆ ಏನು ಇಷ್ಟ? ಏನು ಕೇಳಿದ್ರು ಕೊಡಿಸ್ತಾರೆ, ಅದೊಂದು ಇಷ್ಟ. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆನ ಹೋಗ್ಸಿದ್ದಾರೆ. ನಮ್ಮ ಮನೆಯವ್ರು ಏನಕ್ಕೆ ಇಷ್ಟ ಅಂದರೆ ತಾಳ್ಮೆ ಜಾಸ್ತಿ. ಆಮೇಲೆ ಮಕ್ಕಳನ್ನ, ಅವ್ರ ತಾಯಿನ, ನನ್ನ ಚೆನ್ನಾಗಿ ನೋಡ್ಕೊತಾರೆ. ಓಕೆ ಮೇಡಮ್, ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರು ನಿಮ್ಮ ಫ್ರೆಂಡ್ಸು, ಏನು ಅನ್ನಿಸ್ತದೆ ನಿಮಗೆ? ಖುಷಿ ಆಗ್ತಿದೆಯಾ? ಹೌದಾ? ನಿಮ್ಗೆ ಖುಷಿ ಆಗ್ತಿದೆ ಸರ್? ಆಗ್ತಿದೆ ಸರ್. ಓಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಮಾತಾಡಿದ್ರಿ. ಸೊ ಸ್ಪೆಷಲಿ ನಿಮಗೆ ಮೇಡಮ್ ಥ್ಯಾಂಕ್ ಯು. ಸೊ ನಮ್ಮ ಸಿರಿಗಣ ಬರುವ ಚಿಕ್ಕ ಹುಡುಗರು, ಥ್ಯಾಂಕ್ ಯು. ಸೊ ಓಕೆ, ಇಲ್ಲಿಗೆ ನಮ್ಮ ಇವತ್ತಿನ ಸಂಜೆಗೆ ಮುಗಿಸ್ತಾ ಇದ್ದೀವಿ. ನಾವು ನಿಮ್ಮ ಊರಿಗೆ ಬರ್ಬೇಕು, ನಿಮ್ಮ ಮನೆಗೆ ಬರ್ಬೇಕು, ಮಾಡಬೇಕಾಗೋದು ಇಷ್ಟೇ. ನಿಮ್ಮ ಟಿ ವಿ ಡಿಸ್ಪ್ಲೇ ಕಡೆ ನಂಬರ್ ಇದೆ, ಸೊ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ವೀಡಿಯೋ ಫೋಟೋಸ್ ಏನಾದರೂ ಕಳಿಸಿ, ನಾವು ನಿಮ್ಮ ಊರಿಗೆ ಬರ್ತೀವಿ, ನೀವು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು. ಬಾಯ್.